ದಕ್ಷತೆ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೇರ್ದಾಳ್. ಜಮಖಂಡಿ ಎಟಿಎಂ ಬಳಿ ಯುವಕನ ಜೇಬಿನಲ್ಲಿದ್ದ ಪವರ್ ಬ್ಯಾಂಕ್ ಸ್ಫೋಟಗೊಂಡು ಯುವಕ ಗಂಭೀರ ಗಾಯವಾಗಿರುವ ಘಟನೆಯೊಂದು ನಡೆದಿದೆ. ಜಮಖಂಡಿ ನಗರದ ಬಸ್ ನಿಲ್ದಾಣ ಬಳಿ ಇರುವ ಎಟಿಎಂ ಕೇಂದ್ರದ ಸಮೀಪ ಯುವಕನೊಬ್ಬನ ಜೇಬಿನಲ್ಲಿದ್ದ ಮೊಬೈಲ್ ಪವರ್ ಬ್ಯಾಂಕ್ ಏಕಾಏಕಿ ಸ್ಫೋಟಗೊಂಡಿದೆ. ಜಮಖಂಡಿ ನಗರದ ಕುಬೇರ್ ಹಿಂಭಾಗದ ನಿವಾಸಿ ಸಿದ್ದು ರಾಮು ಸಾಳಂಕಿ 21 ವರ್ಷದ ಯುವಕ ಎಂದು ತಿಳಿದು ಬಂದಿದ್ದು, ಸಿದ್ದು ರಾಮು ಸಾಳಂಕಿ ಬಸ್ ನಿಲ್ದಾಣ ಒಳಭಾಗದಲ್ಲಿರುವ ಎಟಿಎಂಗೆ ತೆರಳಿ ಹಣ ಪಡೆಯಲು ಮುಂದಾದ ವೇಳೆಯಲ್ಲಿ ಅವರ ಜೇಬಿನಲ್ಲಿದ್ದ ಮೊಬೈಲ್ ಪವರ್ ಬ್ಯಾಂಕ್ ಏಕಾಏಕಿ ಬ್ಲಾಸ್ಟ್ ಆಗಿದೆ ಎನ್ನಲಾಗಿದೆ. ಸ್ಫೋಟದ ಪರಿಣಾಮ ಯುವಕನ ಕಾಲು, ತೊಡೆ ಹಾಗೂ ಹೊಟ್ಟೆ ಭಾಗದಲ್ಲಿ ಸುಟ್ಟ ಗಾಯಗಳಾಗಿದ್ದು, ಅವರನ್ನು ಚಿಕಿತ್ಸೆಗಾಗಿ ಜಮಖಂಡಿ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎನ್ನಲಾಗಿದೆ. ಘಟನೆಯಿಂದ ಕೆಲ ಕಾಲ ಬಸ್ ನಿಲ್ದಾಣ ಬಳಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ನಾವು ಜಮಖಂಡವ್ರಿ ಇಲ್ಲಿ ಬಸ್ ಸ್ಟ್ಯಾಂಡ್ ಏರಿಯಾ ಕುಬೇರ್ ಸಂದಿ ಐತಿಲ್ಲ, ಈ ಸೈಡ್ ಕಾಲನಿ ನಮ್ದು. ನಮ್ಮ ಹುಡುಗ ಬಸ್ ಸ್ಟ್ಯಾಂಡ್ ಮುಂದೆ ಎಟಿಎಂ ತಗ ರೊಕ್ಕ ತಗೊಳ್ಳಿ ಹೋಗಿದ್ರಿ. ಪವರ್ ಬ್ಯಾಂಕ್ ಇಟ್ಕೊಂಡಿದ್ರಿ. ಬ್ಲಾಸ್ಟ್ ಆಗ್ತಿ. ಬ್ಲಾಸ್ಟ್ ಆಗಾನ ತೊಡಿ ಬಟ್ಟಿ ಗಿಟ್ಟಿ ಎಲ್ಲ ಸುಟ್ಟೈತಿ. ಬ್ಲಾಸ್ಟ್ ಆಗಿತ್ತು. ಇಲ್ಲ ಸರ್, ಸರ್ಕಾರದವ್ರು ಬಂದಿರಿ. ಸರ್ಕಾರದವ್ರು ಬಂದಿರಿ. ಏನ್ರಿ ಟ್ರೀಟ್ಮೆಂಟ್ ಕೊಡತ್ತಾರಿ. ಅದು ಸ್ವಲ್ಪ ಭಾಳ ತ್ರಾಸ ಮಾಡತ್ತಾನ್ರಿ. ಅವ್ರು ತೊಗೊಂಡು ಬಂದಿರಿ. ಏನು ಗೊತ್ತಿಲ್ಲ ಸರ್ ಅದು. ಯಾಕಂದ್ರೆ ಹುಡುಗರು ಗೊತ್ತ್ರಿ. ಯಾಕಂದ್ರೆ ನಾವು ಅದ್ರಾಗ ಇರಂಗಿಲ್ಲ. ಅವ್ರ ಅಪ್ಪ ಅದೀನಿ ನಾ. ಬರೀ ಅವ್ರ ಪವರ್ ಬ್ಯಾಂಕ್ ಯಾವ ವಾಪಸ್ತಾರ ಗೊತ್ತಿಲ್ಲ ರೀ. ಅವ್ರು ವಾಪಸ್ತಾರ. ನಾವು ಮಂದಿ ನಾವು ಇಲ್ಲಿ ಇರಂಗಿಲ್ಲ. ಜಮಖಂಡ್ಯಾಗ ಮನೆಯಾರ ಇಲ್ಲಿ ಐತ್ರಿ. ನಾವು ಇರೋದು ಮರಿಬಿದಾಗ ಇರ್ತೀನಿ ರೀ. ಅಲ್ಲೇ ನಮ್ಮ ಮನೆ ಫ್ಯಾಮಿಲಿ ಅಲ್ಲೇ ಇದೆ. ನಾವು ಎ ಟಿ ಎಮ್ ಹೋಗಿದ್ರಿ ಬಸ್ ಸ್ಟ್ಯಾಂಡ್.